ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲ್ಲೂಕಿನಲ್ಲಿ ಇರುವ ಯಾಣ ಪ್ರದೇಶವು ತನ್ನ ಅನನ್ಯ ಪ್ರಕೃತಿ ಸೌಂದರ್ಯ ಮತ್ತು ಪೌರಾಣಿಕ ಮಹತ್ವದಿಂದ ಪ್ರಸಿದ್ಧವಾಗಿದೆ. ಪಶ್ಚಿಮ ಘಟ್ಟಗಳ ಹಸಿರುಗಾಡಿನ ಮಧ್ಯೆ ಎತ್ತರವಾಗಿ ನಿಂತಿರುವ ಕಪ್ಪು ಬಣ್ಣದ ವಿಶಾಲ ಶಿಲಾರಚನೆಗಳ ನಡುವೆ ನೆಲೆಸಿರುವ ಶ್ರೀ ಭೈರವೇಶ್ವರ ದೇವಸ್ಥಾನವು ಧಾರ್ಮಿಕ ಭಕ್ತಿಯ ಜೊತೆಗೆ ಪ್ರಕೃತಿಯ ಅದ್ಭುತ ಸೃಷ್ಟಿಯನ್ನು ಒಂದೇ ಸ್ಥಳದಲ್ಲಿ ಅನುಭವಿಸುವ ಅವಕಾಶವನ್ನು ನೀಡುತ್ತದೆ. ಈ ದೇವಾಲಯವು ಕೇವಲ ಪೂಜಾ ಸ್ಥಳವಷ್ಟೇ ಅಲ್ಲ, ಭಕ್ತರ ಮನಸ್ಸಿಗೆ ಶಾಂತಿ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ತುಂಬುವ ಪವಿತ್ರ ಕ್ಷೇತ್ರವಾಗಿದೆ. ಯಾಣವು ಶಿರಸಿಯಿಂದ ಸುಮಾರು 25-30 ಕಿಲೋಮೀಟರ್ ದೂರದಲ್ಲಿದ್ದು, ದಟ್ಟ ಅರಣ್ಯ, ಹರಿಯುವ ಹೊಳೆಗಳು, ಸಣ್ಣ ಜಲಪಾತಗಳು ಮತ್ತು ಶಾಂತ ವಾತಾವರಣದಿಂದ ಕೂಡಿದೆ. ಇಲ್ಲಿ ಕಾಣಸಿಗುವ ಭೈರವೇಂದ್ರ ಶಿಖರ ಮತ್ತು ಮೋಹಿನಿ ಶಿಖರ ಎಂಬ 2 ಮಹಾಕಾಯ ಶಿಲಾಸ್ತಂಭಗಳು ಯಾಣದ ಪ್ರಮುಖ ಆಕರ್ಷಣೆಯಾಗಿವೆ. ಈ ಶಿಲೆಗಳ ನಡುವೆ ಇರುವ ಶ್ರೀ ಭೈರವೇಶ್ವರ ದೇವಸ್ಥಾನವು ಪ್ರಕೃತಿಯ ಮಡಿಲಲ್ಲಿ ನೆಲೆಸಿರುವಂತೆ ಕಾಣುತ್ತದೆ. ಮಳೆಗಾಲದಲ್ಲಿ ಈ ಪ್ರದೇಶ ಸಂಪೂರ್ಣ ಹಸಿರಿನಿಂದ ತುಂಬಿ ಪ್ರವಾಸಿಗರು ಹಾಗೂ ಭಕ್ತರನ್ನು ಆಕರ್ಷಿಸುತ್ತದೆ. ಪುರಾಣಗಳ ಪ್ರಕಾರ ಯಾಣ ಪ್ರದೇಶವು ಪ್ರಾಚೀನ ಕಾಲದಲ್ಲಿ ಋಷಿಮುನಿಗಳು ತಪಸ್ಸು ಮಾಡಿದ ಪವಿತ್ರ ಭೂಮಿಯಾಗಿದೆ. ಶ್ರೀ ಭೈರವೇಶ್ವರನು ಶಿವನ ಉಗ್ರ ರೂಪವಾಗಿದ್ದು, ಶಕ್ತಿಶಾಲಿ ಮತ್ತು ರಕ್ಷಕ ದೇವತೆಯೆಂದು ಭಕ್ತರು ನಂಬುತ್ತಾರೆ. ಸ್ಥಳೀಯ ಜನರ ವಿಶ್ವಾಸದಂತೆ ಭೈರವೇಶ್ವರನು ಈ ಪ್ರದೇಶವನ್ನು ದುಷ್ಟಶಕ್ತಿಗಳಿಂದ ಕಾಪಾಡಿ ಜನರಿಗೆ ಧೈರ್ಯ ಮತ್ತು ರಕ್ಷಣೆಯನ್ನು ನೀಡುತ್ತಾನೆ. ಶತಮಾನಗಳಿಂದಲೂ ಈ ದೇವಾಲಯದಲ್ಲಿ ಪೂಜೆ ನಡೆಯುತ್ತಾ ಬಂದಿದ್ದು, ಪೀಳಿಗೆಯಿಂದ ಪೀಳಿಗೆಗೆ ಭಕ್ತಿಯ ಪರಂಪರೆ ಮುಂದುವರಿದಿದೆ. ದೇವಾಲಯದ ವಾಸ್ತುಶಿಲ್ಪವು ಬಹಳ ಸರಳವಾಗಿದ್ದರೂ ಅದರಲ್ಲಿರುವ ಆಧ್ಯಾತ್ಮಿಕ ಶಕ್ತಿ ಅಪಾರವಾಗಿದೆ. ನೈಸರ್ಗಿಕ ಶಿಲೆಗಳ ನಡುವೆ ನಿರ್ಮಿಸಲಾದ ಈ ದೇವಸ್ಥಾನವು ಮಾನವ ನಿರ್ಮಿತ ರಚನೆ ಮತ್ತು ಪ್ರಕೃತಿ ನಿರ್ಮಿತ ಸೌಂದರ್ಯದ ಅಪೂರ್ವ ಸಂಯೋಜನೆಯಾಗಿದೆ. ದೇವಾಲಯದ ಒಳಗೆ ಭೈರವೇಶ್ವರನ ಲಿಂಗರೂಪವನ್ನು ಪೂಜಿಸಲಾಗುತ್ತದೆ. ಸುತ್ತಲಿನ ಗುಹೆಗಳು, ಕಲ್ಲಿನ ದಾರಿಗಳು ಮತ್ತು ಶಿಲಾಕೋಟೆಗಳು ಈ ಸ್ಥಳಕ್ಕೆ ವಿಶೇಷ ಆಕರ್ಷಣೆಯನ್ನು ನೀಡುತ್ತವೆ. ಶ್ರೀ ಭೈರವೇಶ್ವರ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಹಬ್ಬವನ್ನು ಅತ್ಯಂತ ಭಕ್ತಿಭಾವದಿಂದ ಆಚರಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ದೂರದೂರಿನಿಂದ ಬಂದು ವಿಶೇಷ ಪೂಜೆ, ಅಭಿಷೇಕ ಮತ್ತು ಜಾಗರಣೆಗಳಲ್ಲಿ ಭಾಗವಹಿಸುತ್ತಾರೆ. ಈ ಹಬ್ಬದ ಸಮಯದಲ್ಲಿ ಯಾಣ ಪ್ರದೇಶ ಸಂಪೂರ್ಣ ಭಕ್ತಿಭಾವದಿಂದ ತುಂಬಿ ಧಾರ್ಮಿಕ ವಾತಾವರಣ ನಿರ್ಮಾಣವಾಗುತ್ತದೆ. ಸ್ಥಳೀಯ ಜಾತ್ರೆಗಳು ಮತ್ತು ಉತ್ಸವಗಳು ಈ ಪ್ರದೇಶದ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಪ್ರತಿಬಿಂಬಿಸುತ್ತವೆ. ಯಾಣದ ಶ್ರೀ ಭೈರವೇಶ್ವರ ದೇವಸ್ಥಾನವು ಧಾರ್ಮಿಕ ಪ್ರವಾಸಿಗರ ಜೊತೆಗೆ ಪ್ರಕೃತಿ ಪ್ರಿಯರು ಮತ್ತು ಸಾಹಸ ಪ್ರಿಯರನ್ನು ಸಹ ಆಕರ್ಷಿಸುತ್ತದೆ. ದೇವಾಲಯಕ್ಕೆ ಹೋಗುವ ದಾರಿ ಸ್ವಲ್ಪ ಕಷ್ಟಕರವಾದರೂ ಅರಣ್ಯದ ಮಧ್ಯೆ ನಡೆದುಕೊಂಡು ಹೋಗುವ ಅನುಭವ ಮನಸ್ಸಿಗೆ ಆನಂದವನ್ನು ನೀಡುತ್ತದೆ. ಪಕ್ಷಿಗಳ ಕಲರವ, ಶುದ್ಧ ಗಾಳಿ ಮತ್ತು ಶಾಂತ ವಾತಾವರಣವು ಮನಸ್ಸನ್ನು ಹಗುರಗೊಳಿಸುತ್ತದೆ. ಇಲ್ಲಿ ಭೇಟಿ ನೀಡುವವರು ಆಧ್ಯಾತ್ಮಿಕ ಶಾಂತಿಯ ಜೊತೆಗೆ ಪ್ರಕೃತಿಯ ಸೌಂದರ್ಯವನ್ನು ಸಹ ಅನುಭವಿಸುತ್ತಾರೆ. ಒಟ್ಟಾರೆ ಶಿರಸಿ ತಾಲ್ಲೂಕಿನ ಯಾಣದಲ್ಲಿರುವ ಶ್ರೀ ಭೈರವೇಶ್ವರ ದೇವಸ್ಥಾನವು ಧರ್ಮ, ಇತಿಹಾಸ ಮತ್ತು ಪ್ರಕೃತಿಯ ಸುಂದರ ಸಂಗಮವಾಗಿದೆ. ಈ ಪವಿತ್ರ ಕ್ಷೇತ್ರವು ಭಕ್ತರಿಗೆ ಆಧ್ಯಾತ್ಮಿಕ ಶಕ್ತಿ ಮತ್ತು ಮನಃಶಾಂತಿಯನ್ನು ನೀಡುವ ಜೊತೆಗೆ ಕರ್ನಾಟಕದ ನೈಸರ್ಗಿಕ ಹಾಗೂ ಸಾಂಸ್ಕೃತಿಕ ವೈಭವವನ್ನು ಪರಿಚಯಿಸುತ್ತದೆ. ಯಾಣದ ಶ್ರೀ ಭೈರವೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಮರೆಯಲಾಗದ ಅನುಭವವಾಗುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.